ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ. ಇಂತಹ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕಥೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ನಮ್ಮ ಜೊತೆ ಇರಿ. ಇಗೋ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳಲಿರುವ ಕಥೆ ಕೇವಲ ಒಂದು ಪುರಾಣ ಕಥೆಯಲ್ಲ. ಇದು ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದ ಒಂದು ಸತ್ಯ. ಕುರುಕ್ಷೇತ್ರದ ಮಹಾಯುದ್ಧದ ಮಧ್ಯದಲ್ಲಿ ನಿಂತಿದ್ದ ಅರ್ಜುನನ ಕಥೆ. ಯುದ್ಧ ಭೂಮಿಯಲ್ಲಿ ಶಂಖಗಳು ಊದುತ್ತಿವೆ, ರಥಗಳ ಗರ್ಜನೆ ಕೇಳಿಸುತ್ತಿದೆ, ಎಲ್ಲೆಡೆ ಉದ್ವಿಗ್ನತೆ. ಆದರೆ ಸ್ನೇಹಿತರೆ, ಆ ಗದ್ದಲದ ಮಧ್ಯದಲ್ಲಿ ಒಂದು ಮನಸ್ಸು ಸಂಪೂರ್ಣ ಮೌನವಾಗಿದೆ. ಅದು ಅರ್ಜುನನ ಮನಸ್ಸು. ಅವನ ಕೈಯಲ್ಲಿ ಗಾಂಡೀವವಿದ್ದರೂ ಅವನ ಹೃದಯದಲ್ಲಿ ಭಯ ತುಂಬಿತ್ತು. ಅವನು ನೋಡಿದನು, ಅವನ ಎದುರು ನಿಂತಿರುವವರು ಶತ್ರುಗಳಲ್ಲ, ಅವನ ಸ್ವಂತ ಬಂಧುಗಳು, ಗುರುಗಳು, ಸ್ನೇಹಿತರು. ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು: ಇವರನ್ನು ಕೊಂದು ನಾನು ಗೆದ್ದರೆ ಆ ಜಯಕ್ಕೆ ಅರ್ಥವೇನು? ಸ್ನೇಹಿತರೆ, ನಾವು ಕೂಡ ನಮ್ಮ ಜೀವನದಲ್ಲಿ ಇದೇ ರೀತಿಯ ಕ್ಷಣಗಳನ್ನು ಅನುಭವಿಸುತ್ತೇವೆ. ನಾವು ಏನು ಮಾಡಬೇಕು ಎಂಬುದೇ ಗೊತ್ತಾಗದೆ ನಿಂತು ಹೋಗುತ್ತೇವೆ. ಅರ್ಜುನನ ಕೈ ನಡುಗಿತು, ಗಾಂಡೀವ ಕೆಳಗೆ ಬಿದ್ದಿತು. ಅವನು ಕುಳಿತನು. ನಾನು ಈ ಯುದ್ಧವನ್ನು ಮಾಡಲಾರೆ ಎಂದು ಹೇಳಿದನು. ಆ ಸಮಯದಲ್ಲಿ ಅವನ ರಥಸಾರಥಿ ಶ್ರೀಕೃಷ್ಣ ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸಿದನು. ಅರ್ಜುನ, ನೀನು ನೋಡುತ್ತಿರುವುದು ಯುದ್ಧ, ಆದರೆ ನಾನು ನೋಡುತ್ತಿರುವುದು ನಿನ್ನ ಕರ್ತವ್ಯ. ಸ್ನೇಹಿತರೆ, ಇಲ್ಲಿ ಕೃಷ್ಣನು ಹೇಳಿದ ಮಾತು ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ಅರ್ಜುನನು ಕೇಳಿದನು, ನಾನು ಗೊಂದಲದಲ್ಲಿದ್ದೇನೆ, ದಯವಿಟ್ಟು ನನಗೆ ದಾರಿ ತೋರಿಸು. ಕೃಷ್ಣನು ನಗುತ್ತಾ ಹೇಳಿದನು, ನಿನ್ನ ಸಮಸ್ಯೆ ಪರಿಸ್ಥಿತಿ ಅಲ್ಲ, ನಿನ್ನ ಸಮಸ್ಯೆ ನಿನ್ನ ಮನಸ್ಸು. ಸ್ನೇಹಿತರೆ, ಈ ಮಾತು ಎಷ್ಟು ಆಳವಾದುದು ನೋಡಿ. ನಮ್ಮ ಜೀವನದಲ್ಲೂ ಸಮಸ್ಯೆಗಳು ಕಡಿಮೆ ಇಲ್ಲ, ಆದರೆ ನಮ್ಮನ್ನು ಹೆಚ್ಚು ಕಾಡುವುದು ನಮ್ಮ ಆಲೋಚನೆಗಳು. ಆಮೇಲೆ ಕೃಷ್ಣನು ಹೇಳಿದನು, ನೀನು ದೇಹವಲ್ಲ, ನೀನು ಆತ್ಮ. ದೇಹವು ನಾಶವಾಗುತ್ತದೆ, ಆದರೆ ಆತ್ಮ ಶಾಶ್ವತ. ಅರ್ಜುನನ ಮನಸ್ಸು ನಿಧಾನವಾಗಿ ಶಾಂತವಾಗತೊಡಗಿತು. ನೀನು ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಯೋಚಿಸಬೇಡ. ಸ್ನೇಹಿತರೆ, ನಾವು ಎಲ್ಲರೂ ಫಲದ ಬಗ್ಗೆ ತುಂಬಾ ಚಿಂತಿಸುತ್ತೇವೆ. ನಾನು ಗೆಲ್ಲುತ್ತೇನಾ? ನನಗೆ ಏನು ಸಿಗುತ್ತದೆ? ಇದೇ ನಮ್ಮ ತಲೆಬಿಸಿ. ಆದರೆ ಕೃಷ್ಣನು ಹೇಳುತ್ತಾನೆ, ನಿನ್ನ ಕೆಲಸ ಮಾಡುವುದೇ ನಿನ್ನ ಹಕ್ಕು, ಫಲವು ನಿನ್ನ ಕೈಯಲ್ಲಿಲ್ಲ. ಇದು ಜೀವನದ ದೊಡ್ಡ ಪಾಠ. ನಂತರ ಕೃಷ್ಣನು ಇನ್ನೊಂದು ಮಹತ್ವದ ಮಾತು ಹೇಳಿದನು, ಮನಸ್ಸು ನಿನ್ನ ಸ್ನೇಹಿತವೂ ಆಗಬಹುದು, ಶತ್ರುವೂ ಆಗಬಹುದು. ಸ್ನೇಹಿತರೆ, ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸಿದರೆ ಅದು ನಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತದೆ, ಇಲ್ಲದಿದ್ದರೆ ಅದು ನಮ್ಮನ್ನು ಕೆಳಗೆ ಎಳೆಯುತ್ತದೆ. ಅರ್ಜುನನು ಕೇಳಿದನು, ಮನಸ್ಸನ್ನು ಹೇಗೆ ಗೆಲ್ಲಬೇಕು? ಕೃಷ್ಣನು ಉತ್ತರಿಸಿದನು, ಅಭ್ಯಾಸ ಮತ್ತು ವೈರಾಗ್ಯದಿಂದ, ಅಂದರೆ ನಿರಂತರ ಪ್ರಯತ್ನ ಮತ್ತು ಅಂಟಿಕೊಳ್ಳದ ಮನೋಭಾವ. ಆಮೇಲೆ ಕೃಷ್ಣನು ತನ್ನ ವಿಶ್ವರೂಪವನ್ನು ತೋರಿಸಿದನು. ಸಂಪೂರ್ಣ ಬ್ರಹ್ಮಾಂಡವೇ ಅವನೊಳಗೆ ಕಾಣಿಸಿತು. ಜನನ, ಮರಣ, ಕಾಲ, ಆಲ್ ಇನ್ ಒನ್. ಅರ್ಜುನನು ಅದನ್ನು ನೋಡಿ ಬೆಚ್ಚಿಬಿದ್ದನು. ಅವನಿಗೆ ಅರ್ಥವಾಯಿತು, ಇದು ಸಾಮಾನ್ಯ ಯುದ್ಧಲ್ಲ, ಇದು ಧರ್ಮಕ್ಕಾಗಿ ಹೋರಾಟ. ಕೊನೆಯಲ್ಲಿ ಅರ್ಜುನನು ಎದ್ದು ನಿಂತನು. ಅವನ ಕಣ್ಣುಗಳಲ್ಲಿ ಧೈರ್ಯ, ಮನಸ್ಸಿನಲ್ಲಿ ಸ್ಪಷ್ಟತೆ. ಅವನು ಹೇಳಿದನು, ನನ್ನ ಎಲ್ಲ ಸಂಶಯಗಳು ಹೋಗಿವೆ, ನಾನು ನನ್ನ ಕರ್ತವ್ಯವನ್ನು ಮಾಡುತ್ತೇನೆ. ಸ್ನೇಹಿತರೆ, ಇದೇ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ನಾವು ಸೋಲಿನ ಭಯದಿಂದ, ಜನರ ಮಾತಿನಿಂದ, ನಮ್ಮ ಅನುಮಾನಗಳಿಂದ ಹಿಂದೆ ಸರಿಯುತ್ತೇವೆ. ಆದರೆ ಜೀವನದಲ್ಲಿ ಮುಂದೆ ಹೋಗಬೇಕಾದರೆ ನಾವು ನಮ್ಮ ಕರ್ತವ್ಯವನ್ನು ಧೈರ್ಯದಿಂದ ಮಾಡಬೇಕು. ಈ ಕಥೆಯಿಂದ ನಾವು ಏನು ಕಲಿಯಬೇಕು ಸ್ನೇಹಿತರೆ? 1. ಜೀವನದಲ್ಲಿ ಯಾವ ಪರಿಸ್ಥಿತಿ ಬಂದರೂ ಹಿಂಜರಿಯಬೇಡಿ. 2. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. 3. ಫಲದ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. 4. ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ. 5. ನಿಮ್ಮೊಳಗಿನ ಶಕ್ತಿಯನ್ನು ನಂಬಿ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಂತಹ ಜೀವನ ಬದಲಾಯಿಸುವ ಕಥೆಗಳನ್ನು ಕೇಳಲು ನಮ್ಮ ಜೊತೆ ಇರಿ. ಈ ಕಥೆಯನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ, ಅವರ ಜೀವನಕ್ಕೂ ಇದು ಪ್ರೇರಣೆಯಾಗಬಹುದು. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಅದ್ಭುತ ಕಥೆಯೊಂದಿಗೆ.